ಈಗ ಈ ಒಂದು ಕೇಸು ಇವತ್ತು ನೀವು ಇದು ಮಾಡಿದ್ರಿ, ವಾದ ಮಾಡಿದ್ರಿ, ಏನು ಆದೇಶ ಬಂತು ಕೋರ್ಟ್? ಅಲ್ಲ, ಇದರಲ್ಲಿ ನಾವು ವಾದ ಮಾಡುವಂಥದ್ದು ಬರಲ್ಲ. ನಾನು ಯಾವುದೇ ರೀತಿಯಾದ ಬಿಗ್ ಬಾಸ್ಗೆ ಸ್ಟೇ ತೊಗೊತಾ ಇಲ್ಲ. ನಾವು ಕೇಸ್ ಫೈಲ್ ಮಾಡಿದ ತಕ್ಷಣ ಮಧ್ಯಾಹ್ನ 3 ಕಾಲಕ್ಕೆ ಕೋರ್ಟ್ ಮುಂದೆ ಬರುತ್ತೆ. ಬಂದ ತಕ್ಷಣ ಅದು ನೋಟಿಸ್ ಇಶ್ಯೂ ಆಗಿಬಿಡುತ್ತೆ. ದೆರ್ ಈಸ್ ನೋ ಮೇಕಿಂಗ್ ಎನಿ ಆರ್ಗ್ಯುಮೆಂಟ್ಸ್ ಮಾಡುವಂಥದ್ದು ಅಥವಾ ವಾದ ಮಾಡುವಂಥದ್ದು ಇದರಲ್ಲಿ ಬರಲ್ಲ. ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಇನ್ನು ಸ್ವಲ್ಪ ದಿನಗಳ ನಂತರ ಆತನಿಗೆ ನೋಟಿಸ್ ತಲುಪಿದ ಮೇಲೆ, ಆತ ಬಂದ ಮೇಲೆ ದೆನ್ ಇಂಟರಿಮ್ ನಾವು ಅಪ್ಲಿಕೇಶನ್ಸ್ಗಳೇನೋ ಒಂದು ಹಾಕ್ಕೊಂಡು ಅವಾಗ ನಾವು ವಾದ ಮಾಡ್ತೀವಿ. ಈಗ ನಾನು ಬಿಗ್ ಬಾಸ್ನ ಸ್ಟೇ ತೊಗೊಳ್ಳೋಂಥದ್ದು ಅವಶ್ಯಕತೆ ಏನೂ ಇಲ್ಲ. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ DC ಅವರು ಆಗಲೇ ಆ ಪ್ರಕರಣವನ್ನು ನೋಡ್ತಾ ಇದ್ದಾರೆ. ಅಂದರೆ ಆ ಜಾಗವೇ ಅವರು ಪರ್ಮಿಷನ್ ಇಲ್ದಿರೋಂಥ ಜಾಗದಲ್ಲಿ ಬಿಗ್ ಬಾಸ್ ಮಾಡ್ತಿದ್ದಾರೆ ಕಾರ್ಯಕ್ರಮ ಅಂತ. ನನ್ನ ಹೋರಾಟ ಯಾವುದೇ ರೀತಿಯಾದ ಬಿಗ್ ಬಾಸ್ ಕಾರ್ಯಕ್ರಮಕ್ಕಲ್ಲ. ನನ್ನ ಹೋರಾಟ ಒಬ್ಬ ಕಂಟೆಸ್ಟೆಂಟು ಸಮಾಜಕ್ಕೆ ಸುಳ್ಳು ಹೇಳ್ತಾ ಇದ್ದಾನೆ ಮತ್ತು ಒಬ್ಬ ಗೌರವಯುತ ವ್ಯಕ್ತಿಯ ಮೇಲೆ ಆಪಾದನೆ ಮಾಡ್ತಾ ಇದ್ದಾನೆ ಅನ್ನೋದು ಮಾತ್ರ. ಇಷ್ಟು ಮಾತ್ರ ನನ್ನ ಒಂದು ಹೋರಾಟ. ಸರ್, ಇವಾಗ ಡಿಫಾಮೇಷನ್ ಕೇಸ್ ಯಾವ ರೀತಿ ಮುಂದುವರಿಯುತ್ತೆ? ಇವಾಗ ಪ್ರಯಾಗ್ ಅವರು ಇವರು ಆರೋಪ ಮಾಡಿದ್ದಾರೆ, ಪ್ರತಾಪ್ ಅವರು ಪ್ರಯಾಗ್ ಅವರ ಮೇಲೆ. ಅವ್ರೇನಾದರೂ ಸಾಕ್ಷ್ಯಾಧಾರಗಳನ್ನ ಒದಗಿಸ್ಬೇಕಾ? ಅದರ್ವೈಸ್ ಪ್ರತಾಪ್ ಅವರು ಟಾರ್ಚರ್ ಕೊಟ್ಟಿದ್ದಾರೆ ನನಗೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳನ್ನ ಒದಗಿಸ್ಬೇಕಾ ಈ ಒಂದು ಕೇಸ್ಗೆ? ನನ್ನ ಹತ್ರ ಈಗ ಎಲ್ಲ ರೀತಿಯಾದ, ನಿಮಗೂ ಗೊತ್ತಿರುವಂಥದ್ದೇ, ಸಮಾಜಕ್ಕೆ ಗೊತ್ತಿರುವಂಥದ್ದೇ, ಇಂಥ ಒಂದು ಸಮಯದಲ್ಲಿ ಆತ ಈ ರೀತಿ ಮಾತಾಡಿದ್ದಾನೆ ಅಂದರೆ ನಮ್ಮ ಅಮ್ಮನ ಕೂದಲು ಬಿಡ್ಕೊಂಡು ಓಡಾಡಬೇಕು, ಅವೆಲ್ಲ ಗೊತ್ತಿರುವಂಥದ್ದು. ಇಟ್ ಟೆಲಿಕಾಸ್ಟೆಡ್ ನೋಡಿ, ನಿಮಗೂ ಗೊತ್ತು, ಎಲ್ರಿಗೂ ಗೊತ್ತು. ಅದನ್ನ ಮಾಡಿದವ್ರು ಯಾರು ಅಂತಲೂ ಕೂಡ ಆತ ಹೇಳಿದ್ದಾನೆ. ಸೊ ನಾನೆಲ್ಲ ಒದಗಿಸ್ಬಿಟ್ಟಿದ್ದೀನಿ. ನಾನು ಅದನ್ನು ಹೇಳೇ ಇಲ್ಲ ಅಂತ ಆತ ಪ್ರೂವ್ ಮಾಡಬೇಕು, ಇದರಿಂದ ಆಚೆ ಬರಬೇಕು ಅಂದರೆ ನಾನೆಲ್ಲ ಕೊಟ್ಬಿಟ್ಟಿದ್ದೀನಿ. ವಿ ಆರ್ ಗಿವನ್ ಎವ್ರಿಥಿಂಗ್. ನಾವೇನು ಕೊಡಬೇಕು, ಟೆಲಿಕಾಸ್ಟ್ ಆಗಿರುವಂಥದ್ದು ದಿನಾಂಕ, ದಿನ, ಮತ್ತು ಯಾರ ಮೇಲೆ ಆರೋಪ ಮಾಡಿದ್ದ, ಮತ್ತು ಆತನ ಮೇಲೆ ಇರೋವಂಥ FIRಸ್ಗಳಿತ್ತು ಅದನ್ನು ಕೊಟ್ಬಿಟ್ಟಿದ್ದೀವಿ. ಮತ್ತು ಅಶೋಕ್ಪುರಮಲ್ಲಿ ಆಗಿದ್ದು ಮತ್ತು ಅದ್ರ ಕನ್ವಿಕ್ಟಲ್ಲಿ ಆಗಿರೋದು ಎಲ್ಲನೂ ಕೊಟ್ಬಿಟ್ಟಿದ್ದೀವಿ. ನಾನೊಬ್ಬ ಆಫೀಸರ್ ಹಾಕಿದ್ದೆ, ನಾನೇ ಆ ಟೈಮಲ್ಲಿ ಇದ್ದೆ. ಈಗ ನಾನೇ ಆ ವ್ಯಕ್ತಿ ಅಲ್ವಾ, ಪ್ರಯಾಗನೇ ತನಿಖಾಧಿಕಾರಿ. ಎಲ್ಲಿದೆ ಅದು? FIRಲೇ ಇದೆ, ಕಂಪ್ಲೇಂಟ್ ಅವರೇ ತನಿಖಾಧಿಕಾರಿ, ಸುಮೋಟೋ ಕೇಸು ಎಲ್ಲ ನಾನೇ ಮಾಡಿದ್ದೀನಿ. ಸೊ ನಾನು ಆ ಥರ ಮಾಡ್ದಿರೋದನ್ನ ನೀನು ಸಮಾಜಕ್ಕೆ ಹೇಳ್ಬಿಡೋದಲ್ಲ. ಹಂಗಾರೆ ನೀನು ಯಾವತ್ತೇ ತಲೆ ಮೇಲೆ ಹೊಡೆದಿದ್ರೆ ಯಾಕೆ ನೀನು ಹ್ಯೂಮನ್ ರೈಟ್ಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ಉಲ್ಲಂಘನೆ ಆಗಿದೆ ಅಂತ ಯಾಕೆ ಹೋಗಲಿಲ್ಲ? ಒಂದು